ರಾಜ್ಯ ಸರ್ಕಾರ ಹಿಜಾಬ್ ನಿಷೇಧವಾದ ಆದೇಶವನ್ನು ಹಿಂಪಡೆದಿದೆ. ಸಾಕಷ್ಟು ರಾಜ್ಯದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಸರ್ ಇದ್ದಾರೆ. ಸರ್, ರಾಜ್ಯ ಸರ್ಕಾರ ನಿನ್ನೆ ಇದ್ದಕ್ಕಿದ್ದಂತೆ ಈ ಒಂದು ಹಿಜಾಬ್ ನಿಷೇಧ ಆದೇಶವನ್ನು ಹಿಂಪಡೆದಿದೆ. ಯಾಕೆ ತುರ್ತಾಗಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಯಿತು ಅನ್ನುವಂಥದ್ದು? ಇದು ಒಂದು ಒಳ್ಳೆ ನಿರ್ಧಾರ ಅಲ್ಲ, ಇದು ಒಂದು ಅಪರಾಧದ ನಿರ್ಧಾರ. ಇದು ಯಾಕೆ ಅಂತಂದರೆ ಕೋರ್ಟ್ನ ಆದೇಶ ಏನೂ ಬಂದಿಲ್ಲ. ಸೊ ಇಲ್ಲಿ ಹೈಕೋರ್ಟ್ನಲ್ಲಿ ಬಂದಾಗ ಅದು ನಾವು ಏನನ್ನು ನಿಷೇಧ ಮಾಡಿದೆವೋ ಅದನ್ನು ಎತ್ತಿ ಹಿಡಿದಿತ್ತು. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದರ ಆದೇಶ ಬರುವವರೆಗೆ ಕಾಯಬೇಕಾಗಿತ್ತು. ಒಂದು ಸಮಯ ಕೋರ್ಟ್ನ ಆದೇಶ ಈ ಸರ್ಕಾರದ ನೀತಿಯ ಪರವಾಗಿ ಬಂದಿದ್ದರೆ ನೀವು ಮಾಡಿದರೆ ನಮ್ಮದೇನು ಅಭ್ಯಂತರ ಇರಲಿಲ್ಲ. ಕೋರ್ಟ್ ಆದೇಶವೇ ಬಂದಿಲ್ಲ ಅಂದಮೇಲೆ ನೀವು ಯಾರೂ ಕೂಡ ಮುಸಲ್ಮಾನರಾಗಲಿ ಅಥವಾ ಯಾರೇ ಆಗಲಿ ಒತ್ತಡನೂ ಹಾಕಿಲ್ಲ, ಏನು ದಿನ ಅದು ಚರ್ಚೆನೇ ನಡೆದಿಲ್ಲ. ಆದರೆ ನೀವು ಯಾವ ಕಾರಣಕ್ಕೆ ಮಾಡಿದಿರಿ ಅಂದರೆ ಅವರನ್ನು ಓಲೈಕೆ ಮಾಡಲಿಕ್ಕೆ ಮಾಡಿದಿರಿ. ಇದು ಓಲೈಕೆ ಆಗೋದಿಲ್ಲ. ನಿಮ್ಮ ತಪ್ಪು ಕಲ್ಪನೆಗೆ ನೀವು ಮುಸಲ್ಮಾನರನ್ನು ಬಲಿ ಕೊಡ್ತಾ ಇದ್ದೀರಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಈ ವಿಶೇಷ ಆದ್ಯತೆಗಳನ್ನು ಒಂದು ಧರ್ಮಕ್ಕಾಗಿ ನೀವು ಘೋಷಣೆ ಮಾಡಿದಾಗ ಬೇರೆ ಬಹುಸಂಖ್ಯಾತ ಧರ್ಮದವರು ಇರ್ತಾರಲ್ಲ ಅವರೆಲ್ಲರೂ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಸೆಟದು ನಿಲ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಹಿಂದೂಗಳನ್ನು ನೀವು ಮುಸಲ್ಮಾನರ ವಿರುದ್ಧವಾಗಿ ಎತ್ತಿ ಕಟ್ಟಿ ಅವರವರಿಗೆ ಜಗಳ ಹಚ್ಚಿ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕೆಲವರು ಮಾತಾಡ್ತಾರೆ ಕರ್ನಾಟಕ ಶಾಂತಿಯ ತೋಟ ಅಂತ. ನಾವು ಒಪ್ತೇವೆ. ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿರೋರು ಯಾರು? ಕಾಂಗ್ರೆಸ್ ಅಲ್ವಾ? ಶಾಂತಿಯಿಂದ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಬೆಂಕಿ ಹಚ್ಚೋ ಕೆಲಸ ಮಾಡಿದವರು ಕಾಂಗ್ರೆಸ್ಸು. ಅಂದರೆ ಕಾಂಗ್ರೆಸ್ಸು ಈ ಬ್ರಿಟಿಷರ ಆಡಳಿತ ಇತ್ತಲ್ಲ ಒಡೆದು ಆಳುವ ನೀತಿಯನ್ನು ಜೋಡಿಸ್ಕೊಂಡು ದೇಶವನ್ನು ಮೊದಲಿನಿಂದಲೂ ಒಡೆದು ಆಳಿದ್ದಾರೆ. ಈಗಲೂ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಏನಿತ್ತು ನೀವು ನೋಡಿದ್ರಿ, ಏನಾಯಿತು? ಭಾರತೀಯ ಜನತಾ ಪಕ್ಷ ಎಲ್ಲ ಕೆಟ್ಟತನಗಳನ್ನು ಈ ದೇಶದಿಂದ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಮಾಡಿದ ಎಲ್ಲ ತಂತ್ರಗಾರಿಕೆಗಳನ್ನು ವಿರೋಧಿಸಿ ಅಲ್ಲಿದ್ದ ಹೊರದೇಶದವರನ್ನು ಹೊರಗಟ್ಟಿ ಇವತ್ತು ಸ್ವತಂತ್ರ ಕೊಟ್ಟಿದ್ದ ಆ ಜನರಿಗೆ. ನೀವೇನು ಮಾಡ್ತಿದ್ದೀರಿ ಕಾಂಗ್ರೆಸ್ನವರು? ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಈಗ ಅಲ್ಲಿ ನಡೀತಾ ಇದ್ದ ಚಟುವಟಿಕೆಗಳನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅಂದರೆ ನಿಮ್ಮನ್ನು ಹೊರ ಹಾಕ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಅಂತಕ್ಕಂಥದ್ದು ಜನರಿಗೆ ಅರ್ಥ ಆಗಿದೆ. ಸರ್, ಅಲ್ಲಿ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜನಿವಾರ ಧರಿಸ್ಬೋದು, ರುದ್ರಾಕ್ಷಿ ಧರಿಸ್ಬೋದು ಅನ್ನುವಂಥದ್ದು. ಈಗ ಕೇಸರಿ ಶಾಲನ್ನು ಧರಿಸಬಾರ್ದು ಅನ್ನುವಂಥದ್ದು ಸಚಿವ ಮಧು ಬಂಗಾರಪ್ಪನವ್ರು ಹೇಳ್ತಾರೆ. ಅದೇ ಸರ್, ಅದು ನನಗನ್ಸಿದ್ದು ಭವಿಷ್ಯ ಬಂಗಾರಪ್ಪನವರು ಬದುಕಿದ್ದಿದ್ರೆ ಮಧು ಬಂಗಾರಪ್ಪನವ್ರಿಗೆ ಕಪಾಳ ಮೋಕ್ಷ ಮಾಡ್ತಿದ್ರು. ಅವರು ಇಂಥ ದುರಹಂಕಾರವನ್ನು ದುರ್ನಡತೆಯನ್ನು ಅವರು ಸಹಿಸ್ಕೊಳ್ತಿರಲಿಲ್ಲ. ಪಾಪ ಅವರ ಹಿಡಿತದಲ್ಲಿ ಇವರಿಲ್ಲ. ಈಗ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಹಿಜಾಬ್ ಧರಿಸ್ಬೋದು, ಕೇಸರಿ ಧರಿಸ್ಬಾರ್ದು ಅಂತಂದರೆ ಯಾವ ಕಾನೂನಲ್ಲಿದೆ? ಕಾನೂನು ತೋರಿಸಿ ಹೋಗಲಿ. ಹಿಜಾಬ್ ಧರಿಸ್ಬೋದು ಅಂತ ಯಾವ ಕಾನೂನಲ್ಲಿದೆ? ಕೇಸರಿ ಧರಿಸ್ಬಾರ್ದು ಅಂತೇಳಿ ಯಾವ ಕಾನೂನಿದೆ? ನಿಮ್ಮ ತೀರ್ಮಾನಕ್ಕೆ ಜನ ಒಪ್ಪೋದಿಲ್ಲ. ಇದನ್ನೇ ಹೇಳೋದು ಬೆಂಕಿ ಹಚ್ಚೋ ಕೆಲಸ ಅಂತ ಈಗ ನೀವು ಮಾಡಿದ್ದೀರಿ. ಈ ಬೆಂಕಿಯಲ್ಲಿ ನೀವೇ ಬೇಯ್ತೀರಿ. ಕಾಂಗ್ರೆಸ್ನವರೇ ಹುಷಾರಾಗಿರಿ. ಮುಸಲ್ಮಾನ್ ಬಂಧುಗಳಿಗೆ ನೀವು ಈ ರೀತಿ ಸಹಾಯ ಮಾಡಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಇದು ಖಂಡಿತವಾಗಿಯೂ ನೀವು ಅವರಿಗೆ ದ್ರೋಹ ಬಗೆತಾ ಇದ್ದೀರಿ. ಜನರನ್ನು ಎತ್ತಿಕಟ್ಟಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಮುಸಲ್ಮಾನ್ ಬಂಧುಗಳು ಏನು ದಡ್ರೇನೂ ಅಲ್ಲ. ಈ ಸಂದರ್ಭದಲ್ಲಿ ನೀವು ಯಾಕೆ ಮಾಡಿದ್ದೀರಿ ಅಂತ ಆ ಮುಸಲ್ಮಾನ್ ಬಂಧುಗಳಿಗೆ ನೀವು ಉತ್ತರ ಕೊಡಿ, ನಮಗಿರಲಿ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಯಿತು ಅನ್ನುವಂಥ ಇಡೀ ದೊಡ್ಡ ಮಟ್ಟದಲ್ಲಿ ಆ ಸಮುದಾಯದ ನಾಯಕರು ಕಾಂಗ್ರೆಸ್ ವಿರುದ್ಧವಾಗಿ ಆರೋಪಗಳನ್ನ ಮಾಡಿದರು. ಅದನ್ನು ಒಂದು ಮುಚ್ಚಿ ಹಾಕುವಂಥ ಪ್ರಯತ್ನಕ್ಕೆ CM ಸಿದ್ದರಾಮಯ್ಯವರು ಮುಂದಾದ್ರ ಅನ್ನುವಂಥದ್ದು. ಮುಸಲ್ಮಾನ್ ಬಂಧುಗಳು ಕಾಂಗ್ರೆಸ್ನ ಜೊತೆಯಲ್ಲಿ ಇಲ್ಲ. ಆದರೆ ನೀವು BJP ಗುಮ್ಮ ತೋರಿಸಿ ನೀವು ಯಾರನ್ನು ಹಿಡಿದಿಟ್ಕೊಂಡಿದ್ರಲ್ಲ ಅವರೀಗ ಕಲ್ಚಿಯಲ್ಲಿ ನಿಮ್ಮಿಂದ ಹೊರಗಡೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೇ ನಿಮಗೆ ಎಲ್ಲ ಕಡೆಯಲ್ಲೂ ಚೀಮಾರಿ ಆಗ್ತಿದ್ದಾರೆ.
ಹೇಗಾದರೂ ಮತ್ತೆ ಅವ್ರನ್ನ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀವು ಇದನ್ನು ಮಾಡೋಕ್ಕೆ ಹೊರಟಿದ್ದೀರಿ. ಇದು ನಿಮಗೆ ಫಲ ಕೊಡೋದಿಲ್ಲ. ಅವ್ರಿಗೆಲ್ಲ ಗೊತ್ತಿದೆ ನೀವೆಂಥವರು ಅಂತ. ಬಟ್ ಇಲ್ಲಿ ಏನಾದರೆ ಆಲ್ಟರ್ನೇಟಿವ್ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಹೊರತು ಅವರು ಕಾಂಗ್ರೆಸ್ ಪ್ರೇಮಿಗಳಂತೂ ಅಲ್ಲವೇ ಅಲ್ಲ. ಹಾಗಿದ್ದಿದ್ರೆ ಬೇರೆ ಬೇರೆ ಕಡೆಯಲ್ಲಿ ಏನು ಪರಿಸ್ಥಿತಿ ಇದೆ? ನಿಮ್ಗೆ ಯಾರು ಕೇರಳದಲ್ಲಿ ನಿಮಗೆ ಓಟ್ ಹಾಕಲಿಲ್ಲ ಮುಸಲ್ಮಾನರು, ಅಲ್ಲಿ ಮುಸ್ಲಿಂ ಲೀಗಿಗೆ ಕಾರಣದಿಂದ ಓಟ್ ಹಾಕಿರೋದು. ಹಾಗಿದ್ದೆ ತಮಿಳ್ನಾಡಿನಲ್ಲಿ ಹಾಕಾಕಲಿಲ್ಲ ನಿಮಗೆ, ಅಷ್ಟು ಜನ ಮುಸ್ಲಿಮ್ಸ್ ಇದ್ದರು, ನೀವು ಯಾಕೆ ಗೆಲ್ಲಿಲ್ಲ? ಪಶ್ಚಿಮ ಬಂಗಾಳದಲ್ಲಿ ಯಾಕೆ ನಿಮ್ಮ ಜೊತೆಯಲ್ಲಿ ಇಲ್ಲ? ನೀವು ಬರೀ 2 ಸೀಟ್ ಗೆದ್ದರೆ ಮುಸಲ್ಮಾನರೆಲ್ಲ ಓಟ್ ಹಾಕಿದ್ದಿದ್ರೆ ನೀವೇ ಗೆಲ್ಲಬೇಕಾಗಿತ್ತಲ್ಲ. ಮುಸಲ್ಮಾನರು ಕಾಂಗ್ರೆಸ್ನ ತೆಕ್ಕೆಯಲ್ಲಿ ಇಲ್ಲ. ಎಲ್ಲೋ ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಿಮಗೆ 1-2 ಕಡೆ ಗೆಲ್ಲಿಸ್ಬೋದು ಅಷ್ಟೇ. ಆದರೆ ಅವರು ಕೂಡ ಈ ದೇಶದ ಪ್ರಿಯರಿದ್ದಾರೆ. ನೋಡಿ, ಒಂದನ್ನು ತಿಳ್ಕೊಳ್ಬೇಕು, ದೇಶದ ಅಸ್ಮಿತೆ ಹಿಂದುತ್ವ, ಬಂಧುತ್ವ, ಸಿಂಧುತ್ವ. ಹಿಂದುತ್ವ ಅಂದರೆ ಧರ್ಮ ಅಲ್ಲ, ಹಿಂದುತ್ವ ಅಂದರೆ ನಾಗರಿಕತೆ, ಬಂಧುತ್ವ ಅಂದರೆ ಜಾತಿ ಇದು ಭಾಷೆ ಅಥವಾ ಧಾರ್ಮಿಕ ಭಾವನೆಗಳ ಯಾವುದೂ ಇಲ್ಲದೆ ಎಲ್ಲರನ್ನೂ ತೆಗೆದುಕೊಂಡು ಜೊತೆಯಲ್ಲಿ ಹೋಗೋದೇ ಬಂಧುತ್ವ. ಸಿಂಧುತ್ವ ಅಂತಂದರೆ ಯಾರು ನಮ್ಮವರಲ್ವೋ ಅವರನ್ನು ಹುಡುಕಿ ಹೊರಗಡೆ ಹಾಕ್ತಕ್ಕಂಥದ್ದೇ ಸಿಂಧುತ್ವ. ಇವು 3 ಈ ದೇಶದ ಅಸ್ಮಿತೆಗಳು. ಇವುಗಳನ್ನು ಅವರೂ ಒಪ್ಪಿದ್ದಾರೆ, ನಾವು ಒಪ್ಪಿದ್ದೇವೆ. ಆದ್ದರಿಂದಲೇ ದೇಶದಲ್ಲಿ ಸುಭದ್ರವಾಗಿ ಇವತ್ತು BJP ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಸ್ಥಾಪಿಸ್ತಾ ಇದೆ. ಸರ್, ಸರ್ಕಾರ ಏನೋ ಈಗ ಆದೇಶ ಮಾಡಿದೆ, ಶಾಲಾ ಕಾಲೇಜುಗಳಲ್ಲಿ ಕೆಲವೊಂದಿಷ್ಟು ವಿವಾದಗಳು ಸೃಷ್ಟಿ ಆಗ್ಬೋದು. ತಮ್ಮ BJP ಪಕ್ಷದಿಂದ ಸರ್ಕಾರದ ಈ ಒಂದು ಆದೇಶಕ್ಕೆ ಯಾವ ರೀತಿ ಹೋರಾಟ ಇರುತ್ತೆ? ಸರ್ಕಾರದ ಈ ಆದೇಶ ಇಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. ಹಿಜಾಬ್ ಹಾಕಬಹುದು ಅಂತ ನೀವು ತೀರ್ಮಾನ ಕೊಡೋದಾದರೆ ಕೇಸರಿಯನ್ನು ಹಾಕಬಹುದು ಅಂತ ನಾವು ತೀರ್ಮಾನ ಕೊಡ್ತೀವಿ. ಎಲ್ಲರೂ ಹಾಕ್ರಿ, ಯಾವುದನ್ನು ಬೇಕಾದರೂ ಹಾಕ್ರಿ. ಯೂನಿಫಾರ್ಮ್ ಅಂತಂದ್ರೇನು? ನೀವು ಜನಿವಾರ ಹಾಕಿರ್ತಾನಲ್ಲ, ಜನಿವಾರ ಯಾರು ಬಟ್ಟೆ ಮೇಲೆ ಹಾಕ್ಕೊಂಬರಲ್ಲ, ಜನಿವಾರ ಒಳಗಡೆ ಇರ್ತದೆ, ಅದರ ಮೇಲೆ ಬಟ್ಟೆ ಇರ್ತದೆ. ಲಿಂಗ ಅದರ ಒಳಗಡೆ ಇರ್ತದೆ, ಅದರ ಮೇಲೆ ಇರ್ತದೆ. ಅಂಥದ್ದನ್ನು ಯಾರೇ ಮಾಡಿದ್ರು ನೀವು ಅದನ್ನು ವಿರೋಧಿಸ್ಲಿಕ್ಕೆ ನಿಮ್ಗೆ ಇದು ಸಾಧ್ಯ ಇಲ್ಲ. ಆದರೆ ಯೂನಿಫಾರ್ಮ್ ಬಿಟ್ಟು ಮೇಲೆ ಬರ್ತದಲ್ಲ, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತೀವಿ ನಾವು. ಅಂಥ ಎಕ್ಸ್ಟ್ರಾ ಫಿಟ್ಟಿಂಗ್ ಇರಂಗಿಲ್ಲ. ಯಾಕಂತಂದರೆ ಅದು ಸಮಾನತೆಯ ಸಂಕೇತ ಅಲ್ಲ. ಯೂನಿಫಾರ್ಮ್ ಮಾತ್ರನೇ ಸಮಾನತೆಯ ಸಂಕೇತ. ಅಲ್ಲಿ ಬಡವ ಶ್ರೀಮಂತ ಅಥವಾ ಜಾತಿ ಭೇದಗಳು ಏನೂ ಕಾಣಬಾರ್ದು. ಅದಕ್ಕಾಗಿಯೇ ಯೂನಿಫಾರ್ಮ್ ಬಂದಿರೋದು. ಅದರ ಪ್ರಕಾರ ಈ ಸರ್ಕಾರ ನಡ್ಕೊಳ್ಬೇಕು. ಇಲ್ಲ ಅಂತಂದರೆ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ಜನ. ನಾನು ಹೇಳ್ತೇನೆ, ಮಾನ್ಯ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ವೈರಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು. ನಿಮ್ಮನ್ನು ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಅದೇನೋ ಕಡ್ಡಿಗೆ ಸುಚ್ಚಿ ಕಾಗೆಗೆ ತೋರಿಸಿದ್ರು ಹಾಕಿದ್ರು ಅಂತ ಹೇಳ್ತಾರಲ್ಲ, ನಿಮ್ಮನ್ನು ಕಡ್ಡಿಗೆ ಸುಚ್ಚಿ ಕಾಗೆಗೆ ಹಾಕಲಿಕ್ಕೆ, ಹದ್ದಿಗೆ ಹಾಕಲಿಕ್ಕೆ ಕಾಂಗ್ರೆಸ್ಸು ಸಿದ್ಧವಾಗಿದೆ. ನೀವು ಮನೆಯಲ್ಲಿದ್ದರೂ ಕೂಡ ಕೆಣಕಿ ನಿಮ್ಮನ್ನು ತಂದು ಬೀದಿಯಲ್ಲಿಟ್ಟು ನಿಮಗೆ ಅಪಮಾನ ಮಾಡ್ತಿದ್ದಾರೆ, ನಿಮಗೆ ತೊಂದರೆ ಕೊಡ್ತಿದ್ದಾರೆ. ನೀವು ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದ ರೀತಿ ಬೆಳೀಬೇಕು, ಬೆರೀಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.